ನಮಸ್ತೆ ಕರ್ನಾಟಕದ ಸಮಸ್ತ ಟಗರು ಪ್ರೇಮಿಗಳಿಗೆ. ಈ ಒಂದು ವಿಡಿಯೋ ಕರ್ನಾಟಕದಲ್ಲಿ ನಡೆಯುವಂಥ ಅತ್ಯಂತ ಸಂಭ್ರಮವಾದ ರಾಷ್ಟ್ರಮಟ್ಟದ ಒಂದು ಟಗರಿನ ಕಾಳಗವಾಗಿರುವಂತಹ ಕೊಣ್ಣೂರು ರಾಷ್ಟ್ರಮಟ್ಟದ ಟಗರಿನ ಕಾಳಗದ ಬಗ್ಗೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲ ಟಗರಿನ ಕಾಳಗದಕ್ಕಿಂತ ಈ ಒಂದು ಕೊಣ್ಣೂರು ರಾಷ್ಟ್ರಮಟ್ಟದ ಟಗರಿನ ಕಾಳಗವು ಅತ್ಯಂತ ಅಬ್ಬರವಾಗಿ ನಡೆಯುವಂಥ ಒಂದು ಟಗರಿನ ಕಾಳಗವಾಗಿದ್ದು, ಈ ವಿಡಿಯೋದಲ್ಲಿ ಇದರ ಒಂದು ಕೊಣ್ಣೂರು ರಾಷ್ಟ್ರಮಟ್ಟದ ಟಗರಿನ ಕಾಳಗದ ಒಂದು ವ್ಯವಸ್ಥೆಯ ಬಗ್ಗೆ ಈ ಒಂದು ವಿಡಿಯೋ ಮಾಡಲಾಗಿದೆ. ಅದೇ ಥರ ಬಹುಮಾನಗಳ ಬಗ್ಗೆಯೂ ಕೂಡ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದೆ. ಅದರಲ್ಲಿ ನೀವು ಹೋಗಿ ನೋಡಬಹುದು. ಕಾರು ಮತ್ತು ಬೈಕು ಪ್ರತಿಯೊಂದು 10 ಬಹುಮಾನಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಅದೇ ಥರ ಈ ಒಂದು ವಿಡಿಯೋದಲ್ಲಿ ಕೊಣ್ಣೂರು ರಾಷ್ಟ್ರಮಟ್ಟದ ಒಂದು ಟಗರಿನ ಕಾಳಗದಲ್ಲಿ ಯಾವ ಥರ ವ್ಯವಸ್ಥೆ, ಟಗರಿಂದ ಒಂದು ಕಣದ ವ್ಯವಸ್ಥೆ, ಅದೇ ಥರ ಮತ್ತು ನೋಡಲು ಬಂದಿರುವಂತಹ ಟಗರು ಪ್ರೇಮಿಗಳಿಗೆ ಕುಳಿತುಕೊಳ್ಳಲು ಮಾಡಿರುವಂಥ ವ್ಯವಸ್ಥೆ ಎಲ್ಲವನ್ನು ಹಿಡಿದು ಪೂರ್ತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಎಡಿಟ್ ಮಾಡಿ ಎಲ್ಲ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದ್ದೇವೆ. ಅದೇ ಥರ ಈ ಒಂದು ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇದು ಮುಖ್ಯ ಅತಿಥಿಗಳಿಗಾಗಿ ವ್ಯವಸ್ಥಿತ ಮಾಡಿರುವಂಥ ಒಂದು ಚೇರ್ ವ್ಯವಸ್ಥೆ ಮತ್ತು ಸ್ಟೇಜ್ ವ್ಯವಸ್ಥೆಯಾಗಿದೆ. 8 ಹಲ್ಲಿನ ಮರಿಗಳಿಗಾಗಿ ಏರ್ಪಡಿಸಿರುವಂತಹ ಬಹುಮಾನಗಳು ಅಂದರೆ 10 ಬಹುಮಾನಗಳು ಕಾರು ಮತ್ತು ಬೈಕುಗಳು ಇಲ್ಲಿವೆ. ಇದು ಕಾಳಗಕ್ಕಾಗಿ ಏರ್ಪಡಿಸಿರುವಂತಹ ಒಂದು ಮೈದಾನವಾಗಿದೆ. ಅದೇ ಥರ ಟಗರಿನ ಕಾಳಗವನ್ನು ನೋಡಲು ಬರುವಂತಹ ಟಗರು ಪ್ರೇಮಿಗಳಿಗೆ ಅನುಕೂಲಕರವಾಗಿ ಕುಳಿತುಕೊಳ್ಳಲು ಮಾಡಿರುವಂತಹ ಒಂದು ವ್ಯವಸ್ಥೆ ಇದಾಗಿದೆ.
8 ಹಲ್ಲಿನ ಮರಿಗಳ ಒಂದು ಬಹುಮಾನಗಳು ಇಲ್ಲಿವೆ. ಇದರಲ್ಲಿ ಮುಖ್ಯವಾಗಿ ಕಾರು, ಬುಲೆಟ್ ಬೈಕು, ಹೋಂಡಾ, ಸ್ಪ್ಲೆಂಡರ್, HF ಮುಂತಾದ ಬಹುಮಾನಗಳು ಇಲ್ಲಿವೆ. ಎಂಟು ಹಲ್ಲಿನ ಟಗರಿಗಾಗಿ ಪ್ರಥಮ ಬಹುಮಾನಕ್ಕಾಗಿ ಇಟ್ಟಿರುವಂತಹ ಒಂದು ಕಾರ್ ಇದಾಗಿದೆ. ಎಲ್ಲ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡುತ್ತಿರುವಂತಹ ಪ್ರತಿಯೊಬ್ಬರು ಈ ಕಾರ್ ಯಾವ ಕಾರ್ ಎಂದು ಕಮೆಂಟ್ ಮಾಡಿ ತಿಳಿಸಿ. ಅದೇ ಥರ ಈ ಒಂದು ಕೊಣ್ಣೂರು ರಾಷ್ಟ್ರ ಮಟ್ಟದ ಟಗರಿನ ಕಾಳಗದ ಒಂದು ಕಣದ ವ್ಯವಸ್ಥೆ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ಅದೇ ಥರ ಮುಂದಿನ ವಿಡಿಯೋದಲ್ಲಿ ಟಗರಿನ ಬಹುಮಾನವನ್ನು ಮಾಡಿರುವಂಥ ಪ್ರತಿಯೊಂದು ಮರಿಗಳ ವಿಡಿಯೋ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುತ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನಂಬರ್ ಮಾಡಿರುವಂತಹ ಮರಿಗಳ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಈ ಚಾನಲ್ನಲ್ಲಿ ಹಾಕಿರುತ್ತೇವೆ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ಒಂದು ಕೊಣ್ಣೂರಿನ ರಾಷ್ಟ್ರ ಮಟ್ಟದ ಟಗರಿನ ಕಾಳಗದ ಪ್ರತಿಯೊಂದು ವ್ಯವಸ್ಥೆಯು ನಮ್ಮ ಅನಿಸಿಕೆಯಲ್ಲಿ ಅಚ್ಚುಕಟ್ಟಾಗಿ ನಡೆದಿದೆ. ಅದೇ ಥರ ನಿಮಗೆ ಹೇಗೆ ಅನಿಸಿದೆ ಎಂದು ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ. ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ.